ಯಾರಕ್ಕಿ ಮಾಡ್ಯಾಳೋ ಮರಬ್ಯಾಡು ಹಾಡದವನ ಹಾರಕ್ಕಿ ವಾತನೆನ ಯಾರಕ್ಕಿ ಮಾಡ್ಯಾಳು ಮರಬ್ಯಾಡು ಹಾಡದವನ ಮರೆಬ್ಯಾಡು ಹಾಡದವನ ಹರಕೆ ವಾತನೇನ ಹರಕೆ ಮಾಡ್ಯಾಳು ಮರೆಬ್ಯಾಡು ಹಾಡದವನ ಮಾಡ್ರಿ ಸ್ವಲ್ಪ ಯೋಚನ ಪಟ್ಟಿದ್ದ ಮಗನಿಗೆ ಬೆಟ್ಟದಂಗ ಬೆಳಸ್ಯಾಳ ಮಾಡ್ರಿ ಸ್ವಲ್ಪ ಯೋಚನ ನಿನ್ನ ಪಡಿತನ ನನ್ನವಗ ದಕ್ಕಿಲ ಸ್ವಲ್ಪನ ಆಗ್ಯಾದು ಹೈರಾಣ ಸಾವಿರ ಚೋಳ ಕಡದಷ್ಟ ತಾಯಿ ಆಗ್ಯಾದು ಹೈರಾಣ ಬೆಟ್ಟದಂಗ ಬೆಳಸ್ಯಾಳ ಮಾಡ್ರಿ ಸ್ವಲ್ಪ ಏ ಬಟ್ಟದ ಮಗನಿಗೆ ಬೆಟ್ಟದಂಗ ಬೆಳಸ್ಯಾಳ ಮಾಡ್ರಿ ಸ್ವಲ್ಪ ನಿನ್ನ ಪಡಿತನ ನನ್ನವಗ ತಕ್ಕಿಲ ಸ್ವಲ್ಪನ ಕಡದಷ್ಟ ತಾಯಿ ಆಗ್ಯಾದು ಹೈರಾಣ ಸಾವಿರ ಚೋಳ ಕಡದಷ್ಟ
ತಾಯಿ ಆಗ್ಯಾದು ಹೈರಾಣ ಹೊತ್ತ ನಾಡಿಗೆ ಅಂದ್ರ ಸ್ವರ್ಗ ಸಮಾನ ತಾಯಿ ದೇವ್ರಂತ ನಡೆದಾರ ನಂಬಿ ಜನ್ಮಾಗುವುದು ಪವನ ತಾಯಿ ದೇವ್ರಂತ ನಡೆದಾರ ನಂಬಿ ಜನ್ಮಾಗುವುದು ಪವನ ಮಾಡಿ ಕೂಲಿನ ನಲ್ಲವ ಕಲಿಸಿ ಸಾಲಿನ ಊಟ ಇಲ್ಲದೆ ತಾಯಿ ಉಪವಾಸ ಮನೆಗೆ ಆಳ ಕಲೀಲಿ ಅಂತ ಶಿಕ್ಷಣ ಊಟ ಇಲ್ಲದೆ ತಾಯಿ ಉಪವಾಸ ಮನೆಗೆ ಆಳ ಕಲೀಲಿ ಅಂತ ಶಿಕ್ಷಣ ತಾಯಿ ಹೊತ್ತ ನಾಡಿಗೆ ಅಂದ್ರ ಸ್ವರ್ಗ ಸಮಾನ ಏ ತಾಯಿ ದೇವ್ರಂತ ನಡೆದಾರ ನಂಬಿ ಜನ್ಮಾಗುವುದು ಪವನ ತಾಯಿ ದೇವ್ರಂತ ನಡೆದಾರ ನಂಬಿ ಜನ್ಮಾಗುವುದು ಪವನ ಮಾಡಿ ಕೂಲಿನ ನನ್ನವ ಕಲಸಿ ಸಾಲಿನ ಊಟ ಇಲ್ಲದೆ ತಾಯಿ ಉಪವಾಸ ಮನೆಗೆ ಆಳ ಕಲೀಲಿ ಅಂತ ಶಿಕ್ಷಣ ಊಟ ಇಲ್ಲದೆ ತಾಯಿ ಉಪವಾಸ ಮನೆಗೆ ಕಲೀಲಿ ಅಂತ ಶಿಕ್ಷಣ ಅಣ್ಣ ತಮ್ಮರು ಚೆನ್ನಾಗಿ ಓದಿ ನೌಕರಿ ಹಿಡಿದ್ರು ತಕ್ಷಣ ಮಕ್ಕಳೆರಡು ಮನೆ ಬಿಟ್ಟು ಹೋದು ತಾಯಿಗಿಲ್ಲರು ಮಕ್ಕಳೆರಡು ಮನೆ ಬಿಟ್ಟು ಹೋದು ತಾಯಿಗಿಲ್ಲರು ಕಳೆದು ದಿನ ಮನ ಒಳ್ಳೆದ ತೋರಿಸುವ ಜನ ಕಣ್ಣು ಮುಚ್ಚುತ್ತ ನನ್ನ ಮಕ್ಕಳ ಸಂಸಾರ ನಡಿಲೊಳ್ಳೆ ಜೀವನ ಕಣ್ಣು ಮುಚ್ಚುತ್ತ ನನ್ನ ಮಕ್ಕಳ ಸಂಸಾರ ಸಾಗಲು ಒಳ್ಳೆ ಜೀವನ ತಾಯಿಯ ಹಂತ ಜಗತ್ತದೊಳಗೆ ಎಲ್ಲರ ಋಣ ತೀರ್ಸಕ್ಕೆ ಶಕ್ಯದ ಖರೆ ಹಡದ ತಾಯಿ ತಂದಿ ಋಣ ತೀರ್ಸಕ್ಕೆ ಶಕ್ಕಿಲ್ಲ. ಹಿಂದೂ ಯಾರು ತೀರ್ಸಿಲ್ಲ, ಮುಂದೂ ಯಾರಿಗೆ ತೀರ್ಸಕ್ಕೆ ಶಕ್ಕಿಲ್ಲ.
ಹಡದ ತಾಯಿ ತಂದಿ ಋಣ ಗಜನಾಗ ತೀರ್ಸಲಕ್ ಬರ್ತಾವ. ಇದೇನ್ ದೊಡ್ಡದಾಗದ ಗುಳ. ಏನ್ ಮಾಡಿದ್ರ ತಾಯಿ ತಂದೆ ಋಣ ತೀರ್ತದ? ತಾಯಿ ತಂದಿಗೆ ಹೋಯ್ದು ಕಾಸಿಗೆ ಹೋಯ್ದು ಮನ್ಯಾಗ ತಂದು ಬಿಟ್ಟೇವ ತಿಳಿವಿ. ತಾಯಿ ತಂದೆ ಋಣನ ಮುಟ್ದಂಗ ಆಯ್ತಲ್ಲ ಗುಳ. ಕಾಶಿಗೆ ಒಯ್ದು ತಂದ್ರೆ ತಾಯಿ ತಂದೆ ಋಣ ಮುಟ್ತದ. ಗಜನಾಗ ನಿನ್ನಂತ ಮಗ ಒಮ್ಮೆ ಅಂದತ್ತ, ಏನತ್ತ? ಯವ್ವ ನಿನಗ ಕಾಶಿಗೆ ಒಯ್ದು ತರವದಿನಂದ. ಕಾಸಿಗೆ ಹೋಯ್ತಿ ತಮ್ಮ. ಜನ್ಮ ಕೊಟ್ಟ ತಾಯಿಗೆ ಎಷ್ಟು ಖುಷಿಯಾಗಿರ್ಬೇಕು. ಅದೇನ್ ಹೇಳ್ತಾಳ ತಾಯಿ? ನಶಿಕನಾಗ ಹೇಳ ಬಾಬಾ. ತಾಯಿಗೆ ಹೇಳ್ತಾನ, ತಾಯಿ ಹೇಳ್ತಾಳ ಮಗನಿಗೆ, ನಿನಕ್ಕಿಂತ ಮೊದಲು ತಾಸು ನಾ ನಶಿಕನಾಗ ಹೇಳ್ತೀನಿ. ಯವ ಎಲ್ಲ ಅಡಿಗೆ ರೆಡಿ ಮಾಡ್ಕೋತ ಯವ ನಾಳೆ ನಶಿಕನ ನಾಕ ಕೇಳು. ಹೇಳು. ಸಜ್ಜಿ ರೊಟ್ಟಿ ಎಂಡಿ ಉಳಬಾನ ಕಾರ್ತಿಕಾಯಿ ಶೇಂಗಾದೊಳಿ ಚಚ್ಚದೊಳಿ ಎಲ್ಲ ಮಾಡ್ಕೋತಾಯಿ. ನಾಳೆ ನಿನ್ನ ಕಾಶಿಗೆ ಹೋಯ್ಯವದೇನಿ. ಕಾಶಿಗೆ ಹೋಯ್ಯವದೇನಂದ. ನಶಿಕನಾಗ ಎದ್ದು ಮುದುಕಿ ಎಲ್ಲಾ ರೆಡಿ ಮಾಡ್ಕೋತು. ಅವ ಮಗ ಇದ್ದವ ತಾಯಿ ಹೇಳ್ತಾನ, ಯವ ಎಲ್ಲಾರಂಗ ನಿನಗ ಕಾಶಿಗೆ ಕ್ರೋಜರ್ದಾಗ ಒಯ್ಯಂಗಿಲ್ಲ, ಬುಲೋರ್ದಾಗ ಒಯ್ಯಂಗಿಲ್ಲ, ಕಾರ್ ಗಾಡಿಯಾಗ ಒಯ್ಯಂಗಿಲ್ಲ, ಟೆಂಪೋದಾಗ ಒಯ್ಯಂಗಿಲ್ಲ, ಟ್ರ್ಯಾಕ್ಟರ್ದಾಗ ಒಯ್ಯಂಗಿಲ್ಲ, ಎಷ್ಟಾಗ ಒಯ್ಯಂಗಿಲ್ಲ, ರೈಲ್ವೆದಾಗ ಒಯ್ಯಂಗಿಲ್ಲ, ರೈಲ್ವೆದಾಗ ಒಯ್ಯಂಗಿಲ್ಲ. ಇವ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಒಯ್ತಾರ ಮದಿನಂದ. ಅಲ್ಲ ನಾನು ನಡ್ಕೋತ ಹೋಯ್ತಿ ತಮ್ಮ. ಜನ್ಮ ಕೊಟ್ಟ ತಾಯಿಗೆ ಮತ್ತಿಟ್ಟು ಖುಷಿ ಆಯ್ತು. ಗಳೂರಿಗೆ ಊರಾಗ ಮಗ ತಾಯಿನ ಹೆಗಲ ಮೇಲೆ ಹೊತ್ತ. ಹೋಲಾಕ 3 ತಿಂಗಳು, ಬರ್ಲಾಕ 3 ತಿಂಗಳ. ಹೌದು, ಆಟ ದೂರ ಅದ ಕಾಶಿ. 2,000 ಕಿಲೋಮೀಟರ್ ಆಯ್ತು. 2,000 ನಾನು 9 ದಿನದಾಗೆ ಹೋಗಿ ಬಂದಿದ್ದೇವೆ. ಯಾಕೋ ತಾಯಿನ ಕರ್ಕೊಂಡು ಹೋಗಿದ್ವಿ. ಹೆಂಗ್ ಹೊತ್ಕೊಂಡು? ಇಲ್ಲ ರೈಲ್ವೆ ಅಕ್ಕ. ನಾ ಹೇಳುದು ತಾಯಿನ ಹೊತ್ಕೊಂಡು ಮಗನ. ಹೋಲಾಕ 3 ತಿಂಗಳು, ಬರ್ಲಾಕ 3 ತಿಂಗಳ. ತಾಯಿನ ಹೊಳ್ಳಿ ಮನ್ಯಾಗ ಗಳೂರಿಗೂರಾಗ ತಂದಿಳಿಸಿನಂತವ ಏನಂದ? ಯವ ನಿನ್ನ ಋಣ ಮುಟ್ತು ನೋಡಂದ. ತಾಯಿ ಏನಂತಾಳ್ರಿಪ್ಪ? ತಾಯಿ ಅಂತಾಳ, ಮಗು ಮಲ್ಲಣ್ಣ ಯಾಕವ ತಮ್ಮ ನನ್ನ ಋಣ ಇನ್ನ ಮುಟ್ಟಿಲೋ ಅಂದಳು. ಅಲ್ಲ ಕಾಶಿಗೆ ನಡ್ಕೋತ ಒಯ್ದು ನಡ್ಕೋತ ತಂದು ಮನ್ಯಾಗ ಇಳಿಸಿನ ತಾಯಿ ಇಲ್ಲ ನಿನ್ನ ಋಣ ಮುಟ್ಟಿಲ್ಲ. ಅವಾಗ ತಾಯಿ ಮಗನಿಗೆ ಕೇಳ್ತಾಳ, ಏನಂತ? ತಮ್ಮ ಯಾಕವ ಕಾಶಿಗೆ ಹೋಗಿ ಬರುದ್ರಾಗ ನನ್ನ ಎಷ್ಟು ಸಲ ಇಳಿಸಿದಿ, ಎಷ್ಟು ಸಲ ಹೊತ್ಕೊಂಡಿದ್ಯೋ ಮಗು? 1000 ಸಲ ಇಳಿಸೀನಿ, 1000 ಸಲ ಹೊತ್ಕೊಂಡೇನಿ, 1000 ಸಲ ಇಳಿಸೀನಿ, 1000 ಸಲ ಹೊತ್ಕೊಂಡೇನಿ. ಮಗ ತಾಯಿಗೆ ಹೇಳಿದಾಗ ತಾಯಿ ಅಂತಾಳ, ನನ್ನ ಕಾಶಿಗೆ ಹೋಗಿ ಬರೋದ್ರಾಗ 1000 ಸಲ ಇಳಿಸಿದಿ, 1000 ಸಲ ಹೊತ್ಕೊಂಡಿದಿ. ಮಗು ನಿನ್ನ ಯಾನು ಒಮ್ಮೆ 9 ಹೊಟ್ಟ್ಯಾಗ ಒಮ್ಮೆ ಏನು ಹೊತ್ಕೊಂಡಿ ನೋಡು. 9 ತಿಂಗಳ, 9 ದಿವಸ, 9 ತಾಸ, 9 ನಿಮಿಷ, 9 ಸೆಕೆಂಡ್ ಆಗೋ ತನಕ ಒಮ್ಮೆ ಇಳಿಸಿಲು ತಮ್ಮ. ಹೌದಾ? ಅಚ್ಚೇನೆ ಅಕ್ಕ ಜೋರ್ ನಿನಗ. 8 ಇಳಿಸಿರಿ ಹೆಂಗಾಯ್ತು ತಗೋಳೆ. 8 ಸಾಯ್ತಾವು. ಅವಾಗಂದ ಇವ ನಿನ್ನ ಋಣ ತೀರ್ಸಾಕ ಸಿಕ್ಕಿಲ್ಲ ಅಂತೇಳಿ ನಮಸ್ಕಾರ ಮಾಡ್ಯಾನ. ಜಗತ್ನಾಗ ಹಡದ ತಾಯಿ ತಂದಿ ಋಣ ತೀರ್ಸಾಕ ಯಾರಿಗೆ ಶಕ್ತಿ ಆಗೋದಿಲ್ಲ. ಆಗೋದಿಲ್ಲ. ಈ ಗಳೂರಿಗೆ ಗ್ರಾಮದಾಗ ಒಂದು ವಿನಂತಿ ಅದ. ಜಗತ್ತದಾಗ ಹಾಡೋರು ಮಾತಾಡೋರು ನಮ್ಮಂತವ್ರು ಎಷ್ಟೋ ಮಂದಿ ಅದಾರ, ತುಂಬ್ಯಾರ. ಒಂದೇ ಒಂದು ಇಲ್ಲಿ ಗಳೂರಿಗೆ ಗ್ರಾಮದಾಗ ಯುವಕರಿಗೆ ಒಂದು ವಿನಂತಿ ಬರ್ಬೇಕಾಗಿ ಏನಕ್ಕೆ ಉಳ್ದತ್ ಕೇಳಿದ್ರ, ವಯಸ್ಸಾದ ಬಳಕ ತಾಯಿ ತಂದಿನ ಇರೋ ತನಕ ಅನ್ನ ಹಾಕಿ ಜೋಪಾನ ಮಾಡಿ ಅಂತ ಹೇಳಿ ಇದು ಒಂದೇ ವಿನಂತಿ ಅದ ನೋಡಪ್ಪ. ಮಾತು ಹೊಟ್ಟೆ ಕೇಳಬೇಡತ್ತಮ್ಮ. ಇರೋ ತಂದಿ ತಾಯಿ ತಂದಿ ಹೊಟ್ಟಿ ಕೊಡ್ಬೇಡ್ರಿ. ಬರೀ ನಿಮ್ ಹೆಂಡ್ರೆ ಸಂಭಾಳಿಸ್ಕೊತ್ಕೊಂಡ್ರಿ ನೀವು. ಇದು ಬಹಳ ಬುಯ್ಯದ. ಯಾಕಂತ ಕೇಳಿದ್ರ, ತಾಯಿಗೆ ತಂದಿಗೆ ಯಾಕೆ ಜೋಪಾನ ಮಾಡ್ಬೇಕು? ನೀ ಹೇಳಿದ ಕರೆ ನಿನ್ನ ಹಾದಿ ಬ್ಯಾರೆ ಹಿಡಿತದ, ನಿನ್ನ ಕಾಡಿ ಬ್ಯಾನ ನೀವು ಆಟದಾರಿ ಹಿಡಿತಾನ. ಯಾಕೆ ತಾಯಿ ತಂದೆ ಹಾಕಿ ಮಾಡ್ಬೇಕ್ರಿ? ಯಾಕೆ ತಾಯಿಗೆ ಹೆಣ್ತಿಗೆ ಅಜಯ ಗಜಂತ್ರ ಅಂತದ. ಹೆಂಗ ಅಂತಾರಪ್ಪ? ಅಜಯ ಗಜಂತ್ರ ಅಂತದ. ಹೆಂಗ ಅದನ್ನ ಈಗ ಹೇಳಂಗಿಲ್ಲ. ಯಾಕಂತ ಕೇಳಿದ್ರ, ಒಮ್ಮೆ ಏನಾಯ್ತಂತ ಕೇಳಿದ್ರಿ, ನೀ ಅಣ್ಣ ಹೆಣ್ತಿ ಸೇವೆ ಮಾಡ್ತೀರಣ್ಣ, ಇವನ ಕಾಲ ಒಂದ್ 2 ನಿಮಿಷ ಹೇಳ ನೀವ. ನಿನ್ನ ತೊಳಿಬೇಕಾಗಿದ್ರಿ ಸ್ವಚ್ಛಗೆ ಸಾಬಾನು. ಯಾಕಂತ ಕೇಳಿದ್ರ, ಒಮ್ಮೆ ನಿನ್ನಂತವ್ದು ಹೊಸದಾಗಿ ಲಗ್ನ ಆಗಿತ್ತು. ಹೆಣ್ತಿ ನಡಿಲಾಕ ಬಂದಳು, ಹೆಣ್ತಿ ಮ್ಯಾಗ ಬಹಳ ಜಮ ಐತಿ ಮಗ.
ಹೌದು ಅವಾಗ ಏನಾಯ್ತು, ಏನಾಯ್ತ್ರಿಪ್ಪ ಹೊಲಕ್ಕೆ ಗಳಕ್ ಹೋದ, ಹೊಲಕ್ಕೆ ಗಳಕ್ ಹೋಗಿ ಹೊಳ್ಳಿ ಬರೋದ್ರಾಗ ಹೆಣ್ ತಿದ್ದಕ್ಕೆ ಜಗಲಿ ಕೋಲ್ಯಾಗ ತೆಲಿ ಕಟ್ಕೊಂಡು ಮಕ್ಕೊಂಡು ಹೇಳಕಿ ಮತ್ತೆ ತಲೆ ನೋಡ್ಸಲತ್ತಿರ್ಬೇಕು ಮತ್ತ ತಲೆ ಕಟ್ಕೊಂಡು ಮಕ್ಕೊಂಡಿರ್ಬೇಕು ಮನ್ಕೊಂಡಿಳು. ಅವಾಗ ಏನಂದ ಅಕಾಡಿ ಕಡೆ ಹುಡುಕಾಡಿ ಕೋಲ್ಯಾಗ ನೋಡಿದ್ರೆ ದೇವ್ರ ಕೋಲ್ಯಾಗ ಹೋಗಿ ಮಕ್ಕೊಂಡು ಹೋಗಿ ಕೈ ಹಚ್ಚಿ ಏನಾಗ್ಯದ ಅಂದ, ಏನತ್ತಾಳ್ರಿಪ್ಪ ಹೆಣ್ತಿ ಎತ್ತಾಳ ಕೈ ಹಚ್ಚದೆ ಅಂದ ಖಬರ್ದಾರ್ ಅಂದಳಕಿ. ಹೆಣ್ತಿ ಹೆಣ್ತಿ ಹೆಣ್ತಿಗೆ ಅನಿಸ್ತಿತ್ತೇನು ಹೆಣ್ತಿಗೆ ನೀ ಅಂಜಬೇಕು ಜಗತ್ತಿ ಅನ್ಸ್ತದ. ಹೌದು ಹೇಳಪ್ಪ ಹೇಳ ನಿನ್ನ ದಾರಿಗೆ ಹತ್ತಂಗಿಲ್ಲ ಈಗ. ಆಯ್ತಾಯ್ತು ಅವಾಗ ಏನಾಗ್ಯದ ಅಂತ ಕೇಳ್ದ, ಅದೇನ್ ಹೇಳ್ತಾಳಪ್ಪ ಹೆಣ್ತಿ ನನ್ನ ತಲೆ ಎದ್ದಾದ ತಲೆ ಅಂದಳು. ಎಂತ ಔಷಧ ಬೇಕಾಗಲ್ಲ ಅವಾಗ ನೀ ನನ್ನ ತಲೆ ಕಮ್ಮಾಗಂತ ಔಷಧ ತರ್ತೀನಿ ನಂಗೆ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಡು ಅಂದಳು. ಹೆಣ್ತಿ ನಿನ್ನಂತ ಮಗ ಹೆಣ್ತಿ ಮ್ಯಾಗ ಜಮ ಇದ್ದ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಟ ವಚನ ಕೊಟ್ಟ. ಹೌದು ಯಾವಾಗ ಹೆಣ್ತಾನ ಹೇಳ್ಬೇಕು, ಏನ್ ಹೇಳ್ತಾಳ್ರಿಪ್ಪ ನನ್ನ ತಲೆ ಕಮ್ಮ ಬೇಕಾದ್ರೆ ನಿಮ್ಮವನ ಹೊಟ್ಟೆ ಹರಿದು ಕಳ್ಳ ತೆಗೆದು ಗಡಿಗ್ಯಾಗ ಹಾಕಿ ನೀರು ಕಾಸಿ ನನಗೆ ತಂದು ಹಚ್ಚಿದ್ರೆ ನನ್ನ ತಲೆ ಕಮ್ಮ ಆತದ ಅಂತಳಿಕಿ. ಹೌದಾ ಹೌದಾ ಏನ್ ಹರಕತ್ತಿಲ್ಗ ಬರುತ್ತೆ ಏನ್ ಔಷಧ ಬೇಡಕ್ಕೆ ಹೋಗ್ತೇಲಿಗೆ. ಅವಾಗ ನಿನ್ನಂತ ಮಗ ಹೆಂಡತಿ ಮ್ಯಾಗ ಜೀವ ಇದ್ದವ ಏನತ್ತಾನ ಇದ್ರಿರ್ಲಿ ಅಂತೇಳಿ ಆರ್ಯಾಣದಾಗ ಕರ್ಕೊಂಡು ಒಯ್ದ. ತಾಯಿ ಕೇಳ್ತಾ, ತಮ್ಮ ಆರ್ಯಾಣದಾಗ ಯಾಕೆ ತಂದಿದ್ವು? ಈ ಕಡೆ ತಂದು ಹೋಗತ್ತಮ್ಮ. ಅವಾಗ ತಾಯಿಗೆ ಮಗ ಹೇಳ್ತಾನ, ಏನತ್ತ ನಾನು ಹೆಂಡತಿ ತಲೆ ಎದ್ದಾದ ನಿನ್ನ ಹೊಟ್ಟೆನ ಕಾಲ ತೆಗೆದು ಗಡಿಗ್ಯಾಗ ಹಾಕಿ ಕಾಸಿ ನೀರು ಕೊಟ್ರೆ ನಾನು ಹೆಂಡತಿ ತಲೆ ಕಮ್ಮಿ ಆಗೋದು ಅಂದ. ಏನತ್ತಾಳ್ರಿಪ್ಪ ತಾಯಿ ಅಂದ್ರು, ಏ ತಮ್ಮ ಇಟ್ಟ್ಯಾಕ ಆರ್ಯಾಣದಾಗ ತಂದಿದ್ದೀವೋ ಅಲ್ಲೇ ಮನೆಯಾಗೆ ಮಾಡಿದ್ರೆ ನಡೀತಿದ್ದಲ್ಲ, ನನ್ನ ವಯಸ್ಸಾಗಿತ್ತು ಹಂಗು. ಅಲ್ಲ 70-80 ವರ್ಷ ಆಗ್ಯಾರ ಅಲ್ಲೇ ಮನೆ ಹೊಡೆದು ಕಾಳುಗಳು ತೆಗೆದು ಕುದಿಸಿ ನೀನ್ ಹೆಂಡತಿ ತಲೆಗೆ ಹಚ್ಚಬೇಕು ಹೋತಮ್ಮ ಇಟ್ಟಾಗ ದೂರ ತಂದಿದ್ವು ನನಗ ಅಂದ ಕೂಡಲಿನ ಅವಾಗ ವಿಚಾರ ಮಾಡಲಿಲ್ಲ. ಖಟಕ ಮಗ ಹೊಟ್ಟೆ ಆಗಿರ್ತಕ್ಕಂಥ ಕುಡುಗಿಲವನ್ನು ಹೊಡೆದು ಕಳ್ಳ ತೆಗೆದು ಕೈಯಾಗ ಹಿಡಿದು ಗಡಿಗ್ಯಾಗ ಹಾಕೊಂಡು ತಲೆ ಮ್ಯಾಲ ಇಟ್ಕೊಂಡು ಓಡ್ತಿದ್ದ ಮಗ. ಚಾಚಿ ಕೈ ಮಾಡಿ ಹೊತ್ತೊಳ್ದಿತ್ತು ಎರಡು ಕೂತು ಮುಕ್ಕೋತು ಹೊಂಟಿದೇನ್ರಿಪ್ಪ ಮನೆಗೆ. ಹೋಗೋ ಮುಂದೆ ಕತ್ತಲದೊಳಗ ಕಲ್ಲು ತಟ್ಟು ಡಬ್ಬು ಬಿದ್ದ ಆ ತಲೆ ಮ್ಯಾಗಿನ ಗಡಿಗೆ ಹೋಗಿ ಬಾಜುಕಿ ಬಿತ್ತು. ಅವಾಗ ಕಳ್ಳು ಮಾತಾಡ್ತಿತ್ತು ಗಡಿಗೆ ಅಂದು, ಮಗು ಎಲ್ಲರೇ ಬಡಿತೇನೋ ನಿನಗಾಗಿ ಏನರೇ ಆಯ್ತಂದ್ರ ನನ್ನ ಮನೆ ದೀಪ ಮುಣುತ್ತದೋ ತಮ್ಮ, ಸಮಾಧಾನ ಹೋಗು ಹೋಗುತ್ತಿದ್ದ ಕಳ್ಳ. ಖರೆ ಖಟಕ್ ಸುಳಿ ಮಗ ವಿಚಾರಣೆ ಮಾಡ್ತಿತ್ತಲ್ಲ. ಮತ್ತೆ ಎದ್ದು ಓಡುತ್ತಾ ಹೋಗಿ ಹೆಂಡತಿ ಕೈಯ ನಿನ್ನ ವಿಷಯದ ತಂದಿನ ಅಂತೇಳಿ ಕಾಯಿಸಿ ನೀರು ಒಯ್ದು ಕೊಟ್ಟ. ತಂದಿದೆ. ಅವಾಗ ಹೆಂಡತಿ ಏನಂದಳು, 9 ತಿಂಗಳು ಹೊತ್ತು ಎತ್ತು ಜನ್ಮ ಕೊಟ್ಟಂತ ತಾಯಿನಾರು ಹಿಡಿದಿಲ್ಲೋ, ತಾಯಿ ಕಳ್ಳ ತೆಗೆದು ನನಗೆ ನೀರು ತಂದಿದಿ, ನಾ ಮತ್ತೊಂದು ಮನೆದಿದ್ದು ಎದ್ದು ಬೈದಕ್ಕೆ ನನ್ನ ಖಬರ್ ಹಿಡಿತೈತಿ ಹೇಳಿ ಅಕ್ಕಲಕೋಟಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಕ ಕೇಸ್ ಕೊಟ್ಟರ ಮುಂಜಾನೆ ಪೊಲೀಸ್ ಗಾಡಿ ಮನೆಗೆ ಬಂತು, ಕೈಯಾಗ ಬೇಡಿ ಬಂದವ. ಹೌದಾ ಯಾರು ಸೇವೆ ಮಾಡಮದಿ ಮಲ್ಲು? ಯಾರು ಸೇವೆ ಮಾಡ್ತೀವಿ ಏನು ತಾಯಿ ಮಾಡ್ತೀವಪ್ಪ ಹೆಂಡತಿ ನೀವು ಹೆಣ್ತಿನ ಮಾಡೋರ್ನ ಆರಿ ಕೂತವ್ವಲ್ಲತ್ತಾಳ. ಏನಂತ ಆ ಹೆಣ್ತಿ ಸೇವೆ ಮಾಡೋರು ಸ್ವಲ್ಪ ನನ್ನ ಕಡೆ ಬಿಡ್ತೀಯನ್ ಬಾಬಾ ಅಂತ ಕೇಳಕತ್ತಾರ. ಯಾಕ ನಿಮ್ಗ ಎಲ್ಲಾರಿಗೆ ಹೆಣ್ತಿ ಹಚ್ಚನ ಅವ್ರಿಗೆ ಆರತಿ ಮಾಡೋರು ಅದಾರತ್ತ, ಎದ್ರಾಗಿಟ್ಟು ಚಪ್ಪಲ್ದಾಗಿಟ್ಟು. ವಾ ವಾ ಯಾಕಂದ್ರೆ ತಾಯಿಗೆ ಹೆಣ್ತಿಗೆ ಬಹಳ ಅಂತರ. ಯಾಕ ಹಡದ ತಾಯಿನ ಜೋಪಾನ ಮಾಡ್ಬೇಕು ಅನ್ನೋದು ಕೊನೆಗೆ ಅದೊಂದು ಮಾತು ನೆನಪಿಡ್ರಿ. ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ತಂದಿ ನಾವು ಸಣ್ಣವರಿದ್ದಾಗ ತಾಯಿ ಇದ್ದಕ್ಕೆ ಏನ್ ಮಾಡ್ಯಾಳ, ಒಂದು ಪ್ಲೇಟ್ದಾಗ ಅನ್ನ ಹಾಕಿ ಸಕ್ಕರೆ ಹಾಕಿ ತಾಯಿ ಇದ್ದಕ್ಕೆ ಏನ್ ಮಾಡ್ಯಾಳ, ತಮ್ಮ ಇದು ತಿಥಿಯೋ ಹಾಕ್ಲತ್ತೀವಿ. ತಾಯಿ ಇದ್ದಕ್ಕೆ ಅಂಜಿಕೆ ಹಾಕಿ ಬಾಯನ್ ತೆಗೆದು ಬಾಯ ಹಾಕ್ಯಾಳ ನಮ್ಮ ತಾಯಿ ತಂದಿ. ನೀ ಸಣ್ಣವಿದ್ದಾಗ ಅಪ್ಪ ಎಲ್ಲಾರ ಅಕ್ಕಲಕೋಟೆ ಬಜಾರಕ್ಕೆ ಹೊಂಟಂದ್ರ ನೀ ಮಗ ಬೆನ್ನು ಹತ್ತದ ಅಂದ್ರ ಕಾಲು ಸೊಟ್ಟು ಒಳ್ಳೆ ಬರ್ತಾವ, ನೀ ಏನ್ ಬೇಡ ತಂದು ಕೊಡ್ತೀನಿ ಇಲ್ಲಿ ನಿಮ್ಮ ಮಮ್ಮಿ ಅಂತ ತಿಳ್ಕೊಂಡ್ರು. ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ತಂದೆ ನಾವು ಬೇಡಿದ್ದಾನೆ ತಂದು ಕೊಟ್ಟಾರ. ನೀವು ವಯಸ್ಸಾದ ಬಳಿಕ ತಾಯಿ ತಂದೆಗೆ ಹಂಗೆ ಹೇಳಬೇಕು, ಯಾವ ನಿಮ್ಮ ತಾಯಿ ತಂದೆಗೆ ಜೀವ ಏನು ಬೇಡ್ತದ ಬೇಡಿದ್ದಾನೆ ತಂದು ಕೊಡ್ತೀನಿ ಅಂತೇಳಿ ಯಾವ ಮಕ್ಕಳು ತಾಯಿ ತಂದೆಗೆ ಹೇಳ್ತಾರ ಅವರೇ ತಾಯಿ ತಂದೆ ಮಕ್ಕಳು, ಇಲ್ಲಾಂದ್ರೆ ನಾಯಿ ಮಕ್ಕಳು ಅಂತ ಹೇಳ ನೋಡಿ ಧ್ಯಾನಿಗಳು. ಅದ್ರ ಸಲುವಾಗಿ ತಾಯಿ ತಂದೆ ಸೇವಾ ಮಾಡ್ಬೇಕೇನ್ರಿಪ್ಪ? ಅದ್ರ ಸಲುವಾಗಿ ತಾಯಿ ತಂದೆ ಸೇವಾ ಮಾಡ್ರಿ ಅಂತ ಮಾತನ್ನ ಹೇಳಿ ಮಾಡ್ತೀವಿ. ಎಲ್ಲಿಗೆ ಬತ್ತು? ಹೌದು ಹೇಳ. ಹೆತ್ತ ತಾಯಿನ
ಅವತ್ತು ಮಾಡ್ರಿ ಜೋಪಾನ ಹರಕೆ ಹೋತನೇನ ಎರಕೆ ಮಾಡ್ಯಾಳು ಮರಿಬ್ಯಾಡು ಹೊಡೆದವನ ಹರಕೆ ಹೋತನೇನ ಎರಕೆ ಮಾಡ್ಯಾಳು ಮರಿಬ್ಯಾಡು ಹಡೆದವನ ಎಟ್ಟ ನಡಿರಿ ಕಷ್ಟ ಬಂದಲ್ಲಿ ಹಿಡಿತಾನ ಕೈಯ ಬಿಡುದಿಲ್ಲ ಏ ಕಷ್ಟ ಬಂದಲ್ಲಿ ಹಿಡಿತಾನ ಕೈಯ ಬಿಡುದಿಲ್ಲ ಸಹಿಸಿ ಬಡತನ ನನ್ನವ ಕಲಸಿ ಸಾಲಿನ ಮಾಡಿದ ಉಪಕಾರ ಮರುದಿಲ್ಲಂತ ಹೊಂಟೋದ್ರು ಜಪಾನ ಮಾಡಿದ ಉಪಕಾರ ಮರುದಿಲ್ಲಂತ ಹೊಂಟೋದ್ರು ಜಪಾನ ಇಂಜಿನಿಯರ್ ಆಗಿ ಇಂಗ್ಲೆಂಡ್ದಾಗ ಎಳದಾರ ಹತ್ತಿ ಎಷ್ಟು ತುಟ್ಟಿ ಐತಿ ಅಪ್ಪ ಯಮನ ಧರದ ಪ್ರಮಾಣ ಎಷ್ಟು ತುಟ್ಟಿ ಐತಿ ಅಪ್ಪ ಯಮನ ಧರದ ಪ್ರಮಾಣ ನನ್ನ ಕನಸನ ಇವತ್ತು ಆಯಿತು ನನಸನ 3 ವರ್ಷವಾದ್ರ ಮುದ್ದಿನ ತಾಯಿ ಹತ್ತಲಿಲ್ಲ ಒಂದು ಪೋನ 3 ವರ್ಷವಾದ್ರ ಮುದ್ದಿನ ತಾಯಿ ಹತ್ತಲಿಲ್ಲ ಒಂದು ಪೋನ ಮಗನಿಗೆ ನೆನೆಸಿ ಮುಪ್ಪನ್ನ ಮುದುಕಿದು ಹಾರಿ ಹೋಯ್ತು ಪ್ರಾಣ ರೆಕ್ಕೆ ಮುರಿದು ಹಕ್ಕೆಯಂತೆ ತಂದಿಗಿಲ್ಲು ತನ್ನ ಪ್ರಾಣ ರೆಕ್ಕೆ ಮುರಿದು ಹಕ್ಕೆಯಂತೆ ತಂದಿಗಿಲ್ಲು ತನ್ನ ಪ್ರಾಣ ಮಾಡ್ಯಾರ ಟೆಲಿಫೋನ ಮಗ ಬಂದು ಮಣ್ಣದ ಮರುದಿನ ಅಪ್ಪ ಮಗ ಕೂಡಿ ತೆಕ್ಕಿ ಬಡ್ದ ಅಳತಾರ ಬರ್ಲಿಲ್ಲ ತಮ್ಮ ಅಪ್ಪ ಮಗ ಕೂಡಿ ತೆಕ್ಕಿ ಬಡ್ದ ಅಳತಾರ ಬರ್ಲಿಲ್ಲ ತಮ್ಮ ಮಗನಿಗೆ ನೆನೆಸಿ ಮುಪ್ಪನ ಮುದುಕಿದು ಹಾರಿ ಹೋಯ್ತು ಪ್ರಾಣ ರೆಕ್ಕೆ ಮುರಿದು ಹಕ್ಕೆಯಂತೆ ತಂದಿಗಿಲ್ಲು ತನ್ನ ಪ್ರಾಣ ರೆಕ್ಕೆ ಮುರಿದು ಹಕ್ಕೆಯಂತೆ ತಂದಿಗಿಲ್ಲು ಮಾಡ್ಯಾರ ಟೆಲಿಫೋನ ಮಗ ಬಂದ
ಹಾಕಿ ಬಡಿದಾಡ್ತ ಬಲಿಲ್ಯಾಕೋ ತಮ್ಮನ ಅಪ್ಪಗ ಮಗ ಮೆಚ್ಚಂಗ ಹೇಳ್ತಾನ ತಮ್ಮಗನ ನೀನು ಸತ್ತಾಗ ತಮ್ಮ ಬರುತ್ತಾನ ದುಡ್ಡಿನ ನೀನು ಸತ್ತಾಗ ತಮ್ಮ ಬರುತ್ತಾನ ದುಡ್ಡಿನ ಎಷ್ಟ ಹೇಳನ ಮಗ ಹೊಂಟ ಹೋಗ್ಯನ ಬಾಯಾಗ ಮಣ್ಣು ಹಾಕಿ ಬಡ್ಕೊಂಡು ಅಳ್ತಾನು ಮೆಚ್ಚಬೇಡ್ರು ಮಕ್ಕ ಬಾಯಾಗ ಮಣ್ಣು ಹಾಕಿ ಬಡ್ಕೊಂಡು ಅಳ್ತಾ ಮೆಚ್ಚಬೇಡ್ರು ಮಕ್ಕಳನ ತಾಲೂಕದಾಗ ಒಟ್ಟಿಗೆ ನಾಡಿಗೆ ಜದುವ ಎಂಬ ಜಗಕ್ಕೆ ಭರಮ ದೇವರ ಹಾಕಿ ಯಪ್ಪ ಎಂಬ ಜಗಕ್ಕೆ ಭರಮ ದೇವರ ಹಾಕಿಕೊಂಡ ಕಲ್ಮೇಶಕವನ ರಾಯಣ ಸಬದ ಗಾಡನ ಹೆಣ್ಣು ಮಕ್ಕಳೆಲ್ಲ ಚೆನ್ನಾಗಿ ಕೇಳ್ರವ್ವ ಮಾಡುವೆ